ನಾನು ಐಲೈನರ್ಗಳನ್ನು ತುಂಬಾ ಕಡಿಮೆ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ನನ್ನ ಕೈ ತುಂಬಾ ಶೇಕಿ ಇದೆ ಅಂಡ್ ಐಲೈನರ್ ಚೆನ್ನಾಗಿ ಹಚ್ಚಲ್ಲ, ನನಗೆ ಹಚ್ಚಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಈ ಪೆನ್ ಐಲೈನರ್ಸ್ಗಳನ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ನಾನು ಈ ತರ ಬ್ರಷ್ ಐಲೈನರ್ಸ್ಗಳನ್ನೆಲ್ಲ ತುಂಬಾ ಕಡಿಮೆ ಪ್ರಿಫರ್ ಮಾಡ್ತೀನಿ. ಬಟ್ ದ ಐಲೈನರ್ ಐ ಆಮ್ ಟಾಕಿಂಗ್ ಅಬೌಟ್ ಟುಡೇ ಇಸ್ ಅನ್ ಎಕ್ಸೆಪ್ಷನ್, ಯಾಕಂದ್ರೆ ಇದು ಈ ತರದ್ದು ಒಂದು ಐಲೈನರ್ ಅಂಡ್ ಐ ಲವ್ ದಿಸ್ ಐಲೈನರ್. ಈ ಐಲೈನರ್ ಬಂದ್ಬಿಟ್ಟು ಶುಗರ್ ಅವರದು ಐ ಡೇರ್ಡ್ ಯು ಸೋ ಮೆಟಾಲಿಕ್ ಐಲೈನರ್ ಇನ್ ದ ಶೇಡ್ 01 ಬ್ರಾನ್ಸ್ ಹಾಟ್ಸ್ಮೆನ್. ಒಂದೇ ಒಂದು ವಿಷಯ ಏನಂದ್ರೆ ಈ ಐಲೈನರ್ ಈಗ ಸಿಗ್ತಾ ಇಲ್ಲ, ಅಂದ್ರೆ ಈ ಮೆಟಾಲಿಕ್ ಶೇಡ್ಸ್ ಗಳು ಈಗ ಸಿಗ್ತಾ ಇಲ್ಲ. ಈ ಮೆಟಾಲಿಕ್ ಶೇಡ್ಸ್ ಗಳಲ್ಲಿ ಐ ಥಿಂಕ್ 5 to 6 ಶೇಡ್ಸ್ ಇತ್ತು, ಈ ರೇಂಜ್ ಈಗ ಸಿಗ್ತಾ ಇಲ್ಲ. ಐ ಡೇರ್ಡ್ ಯು ಸೋ ಅಂತ ರೇಂಜ್ ಇದೆ, ಬಟ್ ಅದರಲ್ಲಿ ಬ್ಲಾಕ್ ಕಲರ್ ನಿಮ್ಗೆ ಅವೈಲೇಬಲ್ ಇದೆ. ನೀವು ಬ್ಲಾಕ್ ಕಲರ್ ಐಲೈನರ್ ಯಾವ್ದಾದ್ರು ಚೆನ್ನಾಗಿರೋದು, ನಿಮ್ಮ ಕೈ ಶೇಕಿ ಆಗಿದ್ರು ತುಂಬಾ ಚೆನ್ನಾಗಿ ಅಪ್ಲೈ ಆಗೋ ಐಲೈನರ್ ನೀವು ಹುಡುಕ್ತಾ ಇದ್ರೆ ಅದನ್ನ ನೀವು ಚೆಕ್ ಮಾಡ್ಬೋದು. ಅದು ಆಕ್ಚುಲಿ ಗೋಲ್ಡ್ ಕಲರ್ ಅಲ್ಲಿ ಇದೆ, ಅಂದ್ರೆ ಬ್ರಾನ್ಸಿ ಗೋಲ್ಡ್ ಕಲರ್ ಅಲ್ಲಿದೆ. ಇದ್ರದ್ದು ವಾಂಡ್ ಇದೆ ಅಲ್ಲ, ತುಂಬಾ ಸ್ಟಿಫ್ ಆಗಿದೆ. ಸ್ಟಿಫ್ ಆಗಿದ್ರು ಫ್ಲೆಕ್ಸಿಬಲ್ ಆಗಿದೆ. ಐ ಡೋಂಟ್ ನೋ ಹೇಗೆ ಎಕ್ಸ್ಪ್ಲೈನ್ ಮಾಡೋದಂತ, ಬಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಈಸಿಲಿ ಅಪ್ಲೈ ಮಾಡ್ಬೋದು ಗೊತ್ತಾ. ನಾವು ಹೇಗೆ ನಮ್ಮ ಕೈಯನ್ನು ತಿರುಗಿಸ್ತೇವೆ ಹಾಗೆ ಈ ವಾಂಡ್ ತಿರುಗುತ್ತೆ. ಅಂಡ್ ದಿಸ್ ಕಲರ್, ಈ ಕಲರ್ ಈಗ ಸಿಗಲ್ಲ, ಬಟ್ ಇದು ಮೀಡಿಯಂ ಟೋನ್ಸ್ ಗಳಿಗೆ ತುಂಬಾ ಚೆನ್ನಾಗಿ ಇದು ಸೂಟ್ ಆಗುತ್ತೆ. ಮೀಡಿಯಂ ಟೋನ್ ಗರ್ಲ್ಸ್ ಇದ್ರೆ ಈ ಕಲರ್ ಇಸ್ ಟು ಡೈ ಫಾರ್. ಇದ್ರ ಡ್ಯೂಪ್ ಸಿಕ್ಕಿದ್ರೆ ನಾನು ಫಾರ್ ಶೋರ್ ನಿಮ್ಗೆ ಕೊಡ್ತೀನಿ. ನನ್ಗಷ್ಟು ಇಷ್ಟ ಈ ಕಲರ್. ಅಂಡ್ ಈಗ ನನ್ನ ಪಿಂಕ್ ಐಲೈನರ್ ಮೇಲೆ ಅದೇ ಬ್ರಾನ್ಸ್ ಐಲೈನರ್ ಅನ್ನ ನಾನು ಹಚ್ಚಿದ್ದೀನಿ ಅಂಡ್ ಐ ಆಮ್ ಜಸ್ಟ್ ಲವಿಂಗ್ ದಿಸ್ ಐ ಲುಕ್. ಸಿಂಪಲ್ ಆಗಿ ಏನು ಮಾಡಿಲ್ಲ, ಐ ಲುಕ್ಕಿಗೆ ನಾನು ಒಂದು ಪಿಂಕ್ ಐಲೈನರ್ ಹಚ್ಚಿದೆ, ಅದ್ರ ಮೇಲೆ ಈ ಗೋಲ್ಡ್ ಐಲೈನರ್ ಅನ್ನ ನಾನು ಹಚ್ಚಿದ್ದೀನಿ ಅಂಡ್ ಐ ಆಮ್ ಲವಿಂಗ್ ದಿಸ್. ಒಂದ್ ಸರ್ತಿ ಹಚ್ಚಿದ್ಮೇಲೆ ಇದು ಸ್ಮಚ್ ಪ್ರೂಫ್ ಆಗಿ ಹೋಗುತ್ತೆ. ಮೆಟಾಲಿಕ್ ಇದ್ರು ಮ್ಯಾಟ್ ಫಿನಿಶ್ ಕೊಡುತ್ತೆ ಅಂಡ್ ಆ ಶೈನ್ ಅಲ್ಲೇ ಉಳ್ಕೊಂಡಿದೆ ಅಂಡ್ ಸ್ವಲ್ಪನೂ ಸ್ಮಚ್ ಆಗಲ್ಲ, ಸ್ವಲ್ಪನೂ ಟ್ರಾನ್ಸ್ಫರ್ ಆಗಲ್ಲ. ಜಸ್ಟ್ ಲವ್ ದಿಸ್ ಐಲೈನರ್. ನೀರ್ ಹಾಕಿ ನಾನು ಟೆಸ್ಟ್ ಮಾಡಿಲ್ಲ, ವಾಟರ್ ಪ್ರೂಫ್ ಅಂತ ಹೇಳ್ತಾರೆ, ಬಟ್ ನಾನು ಟೆಸ್ಟ್ ಮಾಡಿಲ್ಲ. ಟೆಸ್ಟ್ ಮಾಡಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಹೇಳ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಈ ಕಲರ್ ನೋಡಿ, ಓ ಗಾಡ್, ನಿಮ್ಗೆ ಎಷ್ಟು ಕಾಣಿಸ್ತಿದೆ, ಎಷ್ಟು ಕ್ಯಾಮರಾ ಜಸ್ಟಿಸ್ ಮಾಡ್ತಿದೆ ನಂಗೆ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಆಯ್ತಾ. ಈ ಐಲೈನರಿಗೆ 699 ರುಪೀಸ್ ಅಂಡ್ ಇದು ನಾನು ಸೇಲ್ ಟೈಮ್ ಅಲ್ಲಿ ಅವಾಗ 2-3 ಇಯರ್ಸ್ ಬ್ಯಾಕ್ ನಾನು ತಗೊಂಡಿದ್ದೆ 330 ರುಪೀಸಿಗೇನೋ. ಈಗಲೂ ನಿಮ್ಗೆ ಇದ್ರದ್ದು ಬ್ಲಾಕ್ ಕಲರ್ ಅಲ್ಲಿ ನಾನು ಹೇಳ್ದಾಗೆ ಸಿಗುತ್ತೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ತುಂಬಾ ಕ್ಲಮ್ಸಿ ಇದ್ದವರಿಗೆ, ನನ್ನ ತರ ಐಲೈನರ್ ಹಚ್ಲಿಕ್ಕೆ ಯಾರು ಕಷ್ಟಪಡ್ತಿದ್ದೀರಾ, ನಿಮ್ಗೆ ಈ ಐಲೈನರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ. ನಿಮ್ಗೆ ಬೇಕಾದ್ರೆ ನೀವು ಲಿಂಕ್ ಅನ್ನ ಹೋಗಿ ಚೆಕ್ ಮಾಡಿ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. That's all for today. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. Till then, take care. Love you all. Bye bye.